ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ನಾನು ಒಂದು ಸೂಪರ್ ಸ್ಪೆಷಲ್ ಆದಂತಹ ನೀರು ದೋಸೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಬೇಗನೆ ರೆಡಿ ಆಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ. ಅದಕ್ಕೆ ನಾನಿಲ್ಲಿ ಒಂದೆರಡು ಗ್ಲಾಸ್ ರೈಸನ್ನು ರಾತ್ರಿ ನೆನೆ ಇಟ್ಟಿದ್ದೆ. ಟೈಮ್ ಇಲ್ಲ ಅಂದರೆ ಒಂದೆರಡು ಗಂಟೆ ನೆನೆದ್ರೂ ಸಾಕು, ರೈಸು ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಹಾಗಾದರೆ ಇದನ್ನು ನೋಡಿರಿ, ಚೆನ್ನಾಗಿ ನೆನೆದಿದೆ. ಈಗ ನೀರು ಬಸ್ಬಿಟ್ಟು ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಅಕ್ಕಿ ಎಲ್ಲ ಬಸ್ಬಿಟ್ಟು ಚೆನ್ನಾಗಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ನೋಡಿರಿ, ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ ಜೊತೆ ರೆಸಿಪಿನ ಶೇರ್ ಮಾಡಿಕೊಳ್ರಿ. ಈಗ ಅಕ್ಕಿನ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಈ ಥರ ಚೆನ್ನಾಗಿ ತರಿಯಾಗಿರಬಾರ್ದು, ಫುಲ್ಲು ಫೈನ್ ಪೇಸ್ಟ್ ಥರ ಆಗಬೇಕು. ಆ ಥರ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದನ್ನು ಒಂದು ಪಾತ್ರೆಗೆ ತೆಗಿಯೋಣ. ಇದಕ್ಕೆ ನಾನು ಇನ್ನು ಮಿಕ್ಕಿರುವಂತಹ ಅಕ್ಕಿನ ಹಾಕಿಬಿಟ್ಟು ಇನ್ನೊಂದ್ಸರಿ ನೈಸಾಗಿ ಗ್ರೈಂಡ್ ಮಾಡ್ಕೋತೀನಿ. ಇದಕ್ಕೆ ನಾನು ಏನು ಹಾಕಬೇಕಾಗಿತ್ತು ಅಂದರೆ ತೆಂಗಿನಕಾಯಿ ಹಾಕಬೇಕಾಗಿತ್ತು. ಫಸ್ಟು ಮರೆತುಬಿಟ್ಟೆ ನಾನು, ಇವಾಗ ಹಾಕ್ತಾಯಿದ್ದೀನಿ. ಪರವಾಗಿಲ್ಲ, ನಡೆಯುತ್ತೆ. ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಈಗ ಸೆಕೆಂಡ್ ಟ್ರಿಪ್ ಹಿಟ್ಟು ಹಾಕ್ತಿದ್ದೀನಲ್ಲ, ಅದರಲ್ಲಿ ಹಾಕಿದ್ದೀನಿ. ನೀವು ಮೊದಲೇ ಅದರಲ್ಲಿ ಹಾಕಿದರೂ ನಡೆಯುತ್ತೆ. ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ನೀರು ದೋಸೆಗೆ. ನೋಡಿರಿ, ಇಲ್ಲಿ ನಾನು ಹಿಟ್ಟನ್ನು ಗ್ರೈಂಡ್ ಮಾಡ್ಕೊಂಬಂದು ರೆಡಿಯಾಗಿದೆ ಹಿಟ್ಟು. ಇದಕ್ಕೆ ನೀರನ್ನು ಆ್ಯಡ್ ಮಾಡಿದ್ದೀನಿ, ನಾನು ಆಲ್ರೆಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀರನ್ನು ನಾವು ಹಾಕಬೇಕು ಅಂತೇಳಿ. ನೋಡಿರಿ, ಸೌಟನ್ನು ನೀವು ಈ ಥರ ಅದರಲ್ಲಿ ತಿರುಗಿಸಿ ನೋಡಿದಾಗ ಹಿಂದ್ಗಡೆ ಸ್ಪೂನು ಈ ಥರ ಕಾಣಿಸ್ಬೇಕು. ನೋಡಿರಿ, ಹೀಗೆ ಕಾಣಿಸ್ಬೇಕು ಸ್ಪೂನು. ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೋಬೇಕು. ಈಗ ಹಿಟ್ಟು ರೆಡಿ ಆಯಿತು. ಈಗ ಚಟ್ನಿಗೆ ನಾನಿಲ್ಲಿ ಶೇಂಗಾ ಬೀಜನ ಫ್ರೈ ಮಾಡ್ತಾಯಿದ್ದೀನಿ. ನೀರು ದೋಸೆಗೆ ಶೇಂಗಾ ಬೀಜ ಮತ್ತು ಹಸಿ ತೆಂಗಿನಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ನಾನು. ಕಾಂಬಿನೇಷನು ಸೂಪರಾಗಿರುತ್ತೆ ಇದು. ಇಲ್ಲಿ ಶೇಂಗಾ ಬೀಜ ಚೆನ್ನಾಗಿ ಕಡಕ್ಕಾಗಿ ಫ್ರೈ ಮಾಡಿಕೊಳ್ರಿ. ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಚಟ್ನಿಗೆ. ಈಗ ಶೇಂಗಾ ಬೀಜ ಹುರಿದಿದೆ, ಅದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ತಣ್ಣಗಾಗಕ್ಕಿಡಿ. ಈಗ ಅದೇ ಕಡಾಯಿಗೆ ನಾನು ಒಂದು 5-6 ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೆಂಪಗಾದ್ರೆ ನಡೆಯುತ್ತೆ. ಯಾವುದಿದೆಯೋ ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಸ್ವಲ್ಪ ಇದನ್ನು ಕೆಂಪಗಾಗಿ ಹುರಿಬೇಕು. ಈಗ ಹುರಿದಿದೆ, ಇದನ್ನು ತೆಗೆದು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಇದನ್ನು ತೆಗೆದು ತಣ್ಣಗಾಗೋಕ್ಕೆ ಬಿಡಿ. ಇವಾಗ ಜಾರಿಗೆ ನಾನಿಲ್ಲಿ ಹುರಿದಂಥ ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ನೋಡಿರಿ, ಈಗ ಸ್ವಲ್ಪ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಆಮೇಲೆ ಹುರಿದಂಥ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಚಟ್ನಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕಿ, ಆಮೇಲೆ ಹಸಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಚಟ್ನಿನ. ನೋಡಿ, ಚಟ್ನಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಸೂಪರ್ ಟೇಸ್ಟಿಯಾಗಿ ಬಂದಿದೆ. ಸ್ವಲ್ಪ ನೈಸಾಗಿ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ತರಿ ಆದರೆ ಚಟ್ನಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈಗ ಚಟ್ನಿ ರೆಡಿಯಾಗಿದೆ. ಈಗ ನೀರು ದೋಸೆ ಬ್ಯಾಟರ್ ಕೂಡ ರೆಡಿಯಾಗಿದೆ. ಇಲ್ಲಿ ನಾವು ತವಾನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಈ ತವಕ್ಕೆ ನಾವು ನೋಡಿರಿ, ಈ ಥರ ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಉಳ್ಳಾಗಡ್ಡಿ ಸಹಾಯದಿಂದ ಎಣ್ಣೆನ ತವಾಗೆ ಹಚ್ಚಿರಿ. ನೀವು ನೀರು ದೋಸೆ ಮಾಡಬೇಕಾದ್ರೆ ತವಾಗೆ ಫಸ್ಟು ಎಣ್ಣೆನ ಹಚ್ಚಲೇಬೇಕು. ಅಂದರೆ ಮೇಲ್ಗಡೆಯಿಂದ ಎಣ್ಣೆ ಹಚ್ಚೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ತವಾನ ಎಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ತವ ಬಿಸಿ ಆಗಬೇಕು. ಆವಾಗ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿರಿ, ನೀವು ತವ ಬಿಸಿ ಮಾಡಿಕೊಂಡ್ರೆ ಸೂಪರಾಗಿ ಎದ್ದೇಳುತ್ತೆ ದೋಸೆ, ಇಲ್ಲಾಂದರೆ ಅಂಟುಕೊಳ್ಳುತ್ತೆ ಜಾಸ್ತಿ. ಚೆನ್ನಾಗಿ ಬಿಸಿಯಾಗಿದೆ ನೋಡಿರಿ, ಈ ಥರ ಸೌಟಿಂದ ಹಾಕ್ಕೋಬೇಕು. ನಾನು ಹೇಗೆ ಹಾಕಿದೆ ಈಗ ಅದೇ ಥರ ಹಾಕಿ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಸ್ಟೀಮ್ 1 ನಿಮಿಷ ಬಿಟ್ಬಿಡೋಣ. ನೋಡಿ, 1 ನಿಮಿಷ ಆದಮೇಲೆ ಅದು ಮೇಲ್ಗಡೆಯಿಂದನೂ ಬೆಂದಿರುತ್ತೆ. ನೀವು ಇದನ್ನು ತಿರುಗಿಸಾಕಿ ಬೇಯಿಸೋದು ಬೇಡ. ಒಂದು ಸೈಡ್ ಅಷ್ಟೇ ಇದು ಬಂದಿರುತ್ತೆ. ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ. ಪೇಪರ್ ಥರ ರೆಡಿ ಆಯಿತು ನೀರು ದೋಸೆ. ನೋಡಿರಿ, ಸೂಪರಾಗಿ ಬಂದಿದೆ.
ಈಗ ನಾನು ಇನ್ನೊಂದು ದೋಸೆನ ನಿಮಗೆ ಹಾಕಿ ತೋರಿಸ್ತೀನಿ. ಎಣ್ಣೆ ಗ್ರೀಸ್ ಮಾಡಿದ್ದೀನಿ ಆಲ್ರೆಡಿ ಆಯಿಲು. ಈಗ ಹಂಚು ಚೆನ್ನಾಗಿ ಬಿಸಿ ಆಗಿದೆ. ಇನ್ನೊಂದು ದೋಸೆನ ಹಾಕ್ತೀನಿ ನೋಡಿ. ಇದೇ ಥರ ಸೌಟಿಂದ ನೀವು ಹಾಕ್ಬೋದು. ಇದಕ್ಕೂ ಸಹಿತ ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಿಮಿಷ ಬಿಡ್ರಿ. ಒಂದು ನಿಮಿಷ ಬಿಟ್ಮೇಲೆ ಮತ್ತೆ ತೆಗೆದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈಗ ಇದನ್ನು ಸಹಿತ ತೆಗೆದು ಪ್ಲೇಟಿಗೆ ಹಾಕೋಣ. ತುಂಬ ಬೇಗ ಆಗುತ್ತೆ ಈ ಟಿಫನ್ ರೆಸಿಪಿ. ನೋಡ್ರಿ ಈ ಥರ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಟೇಸ್ಟಿಯಾದಂತಹ ಸೂಪರ್ ಆದಂಥ ನೀರು ದೋಸೆ ರೆಡಿ ಆಗುತ್ತೆ. ನೋಡಿರಿ ಫ್ರೆಂಡ್ಸ್, ನೀವು ಕ್ವಿಕ್ಕಾಗಿ ಬೇಗ ಮಾಡ್ಕೊತೀನಿ ನೋಡಿರಿ. ಇಷ್ಟ ಅನಿಸಿದರೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಳ್ರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಬಾಯ್.